ಸೊ ಫ್ರೆಂಡ್ಸ್, ಮತ್ತೆ ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು 30 ಡೇಸ್ ಚಾಲೆಂಜ್ ಮಾಡಾದ್ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನ್ನ ಚಾನಲಲ್ಲಿ. ಮೇ ಬಿ ವ್ಯೂಸ್ ಕಮ್ಮಿ ಆಗಿರ್ಬೋದು, ಬಟ್ ಜೆನ್ಯೂನ್ ಆಗಿ ಫಾಲೋವರ್ಸ್ ಸಿಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಕಮೆಂಟ್ಗಳು ಕೂಡ ಬರ್ತಾ ಇದೆ. ನೋಡೋಣ ಇನ್ನು ಎಷ್ಟು. ಇವತ್ತು 6ನೇ ದಿನ ಇದೆ. ಸೊ ಮತ್ತು ನಿಮ್ಮೆಲ್ಲ ಜರ್ನಿ ಅಂದರೆ ನಿಮ್ಮನೇಲಿ ಹೆಂಗೆಲ್ಲ ನಡೀತಾ ಇದೆ ಅಂತ ಕಮೆಂಟ್ ಮಾಡಿ. ಏನು ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಸೊ ಯಾವ ಥರ ಕಂಟೆಂಟ್ ಬೇಕು ನನಗೊಂದು ಐಡಿಯಾ ಕೊಡಿ, ಯಾವ ಥರ ಎಲ್ಲ ವೀಡಿಯೋಸ್ ಮಾಡ್ಬೋದು, ನಿಮ್ಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ಕೊಳ್ಳಿ. ನಾನು ಆ ಥರ ಮಾಡ್ತೀನಿ. ಚೇರಾ ಏನಕ್ಕೆ ಕುತ್ಕೊಳ್ಳಕ್ಕ? ನೀವು ಕೂತಿದ್ದೀರಲ್ಲ, ನಾನು ಕುತ್ಕೋಬೇಕಾ ಇಲ್ಲಿ? ನನಗೆ ಬೇರೆ ಕೆಲಸಗಳಿವೆ. ನೀವೇನು ಮಾಡ್ತಾಯಿದ್ದೀರಾ? ನೀರು ಹಿಡಿತಾ ಇದ್ದೀರಾ? ಸೂಪರ್ ಸೂಪರ್. ಹಾಲು ಕುಡಿದ್ರಾ? ತಿಂಡಿ ಇಡ್ಲಿ ತಿಂದ್ರಾ? ಇನ್ನೂ ತಿಂದಿಲ್ವಾ? ಕೆಲಸ ಕೊಟ್ಟಿದ್ದಾರಾ ಅಜ್ಜಿ ಕೆಲಸ ಕೊಟ್ಟಿದ್ದಾರಾ? ಮಾಡ್ತಾಯಿದ್ದೀರಾ? ಚೆನ್ನಾಗಿ ಮಾಡ್ತಾಯಿದ್ದೀರಾ? ಎಷ್ಟೆಲ್ಲ ತುಂಬಿಸಿದ್ರಿ ನೀರು? ಎಲ್ಲಿಗೆಲ್ಲ ತುಂಬಿಸಿದ್ರಿ? ಬಕೆಟ್ಗೆ. ಓಕೆ, ಕೋಕೋ ಓಡಿಸಿ ಗೊತ್ತೈತೆ ಒಳಗಡೆ. ಹೌದಾ, ಸರಿ. ಇದೊಂದೇನ ಅವಾಗಿಂದ ತುಂಬಿಸ್ತಿರೋದು? ಓಡಿಸು ಓಡಿಸು ಓಡಿಸು, ಗೊತ್ತೈತೆ ಒಳಗಡೆ. ಬೇಡ ಬೇಡ. ಅಯ್ಯೋ, ಕೋಳಿಗೆ ರೋಗ. ಕೋಳಿ ಮರಿ ಅಮ್ಮ ತೂಗುಡಿಸ್ತೈತೆ. ತಮ್ಮ ಮಲಗಿದ್ದಾನೆ. ಇಲ್ಲ ಆಟ ಆಡ್ಕೊಂಡು ಮಲಗಿದ್ದಾನೆ. ಹೌದು, ಅಲ್ಲಿ ರೂಮಲ್ಲಿ. ಆಮೇಲೆ ಏನು? ಆಮೇಲೆ ಕಣ್ಣು ಬಿಟ್ಕೊಂಡು ಮಲಗಿದ್ದಾನೆ. ಎದ್ದು ಆಟ ಆಡ್ಕೊಂಡು ಮಲಗವನೆ. ಓಕೆ, ಬಾಯ್. I love you. Bye. I love you. I love you. ಸೊ ಅಮ್ಮ ಇಡ್ಲಿಗೆ ಹಾಕಿದ್ರು. ಅಂದರೆ ಏನು, ಇವಾಗ ನಮಗೆ 3 ದಿನಕ್ಕೆ ಒಂದ್ಸಲ ನೀರು ಬಿಡ್ತಾ ಇದ್ದಾರೆ. ಪಂಚಾಯತಿ ಕಡೆಯಿಂದ ಮೋಟರ್ ಏನೋ ನಲ್ಲಿ ಪೈಪ್ ಲೈನ್ ಹಾಕಿದ್ಮೇಲೆ 3 ದಿನಕ್ಕೆ ಒಂದ್ಸಲ ನೀರು ಬರ್ತಾಯಿದೆ. ಸೊ ಬೆಳಿಗ್ಗೆ ಈ ಟೈಮಿಗೆ ಬಿಟ್ಬಿಟ್ರೆ ನೀರು ಇಟ್ಕೊಂಡೇ ಕೆಲಸ ಆಗೋಗ್ಬಿಡುತ್ತೆ. ಸೊ ನಾವು ಇನ್ನೂ ಸಂಪ್ ಮಾಡಿಲ್ಲ ಮತ್ತು ಟ್ಯಾಂಕು ಕೂಡ ಕೂರಿಸಿಲ್ಲ. ಹಾಗಾಗಿ ಡೈರೆಕ್ಟ್ ನಲ್ಲಿನಲ್ಲೇ ಇಟ್ಕೊಂಡು ಮನೆಗೆಲ್ಲ ತುಂಬ್ಕೋಬೇಕು. ಸ್ನಾನದ ಮನೆಗೆ ಮತ್ತು ಅಡುಗೆ ಮನೆಗೆ ಬೇಕಾಗಿರೋದಲ್ಲ. ಸೊ ಅಮ್ಮ ಅಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ನಾನು ಅಂದರೆ ಪಾಪುಗೆ ಎದ್ದ ತಕ್ಷಣ ಇನ್ನೂ ಹಾಲು ಕೊಟ್ಟಿಲ್ಲಲ್ಲ, ತಿಂಡಿ ದಿನ ಅದು ಲೇಟ್ ಮಾಡ್ತಾನೆ ಅಂದ್ಬಿಟ್ಟು ಒಟ್ಟಿಗೆ ಇಡ್ಲಿ ಎತ್ಬಿಟ್ಟೋಣ ಅಂತ ನೋಡ್ತಾ ಇದ್ವಿ. ಅಮ್ಮನೂ ಇಲ್ಲಿ ಕೆಲಸನೂ ಮಾಡಿಕೊಂಡು ನೀರು ಇಟ್ಕೊಂಡು ಎರಡೂ ಮಾಡ್ತಾಯಿದ್ರು. ನಾನು ಪಾಪುನ ಎತ್ಕೊಂಡಿದ್ದೆ. ಸೊ ನೋಡೋಣ ಹೆಂಗೆ ಉಪ್ಪು ಬಂದಿದೆ ಅಂತೇಳಿ ನೋಡ್ತಾ ಇದ್ದೆ. ಸೊ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈ ಥರ ಬ್ಯಾಟರ್ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ. ಸೊ ಏನಂದರೆ ಕ್ಯಾರೆಟ್ ಮತ್ತು ಬೀಟ್ರೂಟು ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಮನೇಲಿ. ನಾನು ತರಿಸ್ಕೊಬಿಟ್ಟೆ, ಮತ್ತು ನಮ್ಮ ದೊಡ್ಡಮ್ಮನೂ ಕೊಟ್ಟು ಕಳಿಸಿದ್ರು. ನಾವು ತೊಗೊಬಂದ್ಬಿಟ್ಟಿದ್ದೀವಿ, ಜಾಸ್ತಿ ಐತೆ ಮನೇಲಿ, ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇಡ್ಲಿಗೆ ಹಾಕೊಂಡು ತಿನ್ನೋಣ ಅಂಥೇಳಿ ಅಮ್ಮ ಈ ಥರ ತುರಿದಿಟ್ಟಿದ್ರು. ಇಡ್ಲಿಗೆ ಹಾಕ್ಬಿಟ್ಟು ಇವಾಗ ಬೇಯಿಸೋಕೆ ಇಡ್ತಾಯಿದ್ದಾರೆ. ನಮ್ಮ ಮನೇಲಿ ಇಡ್ಲಿ ಬೆಂದಾದ್ಮೇಲೆ ಹಿಂಗೆ ವಿಷಲ್ ಹಾಕೋದು. ನಿಮ್ಮ ಮನೇಲಿ ಹಿಂಗೆ ಹಾಕುತ್ತಾ? ಕಮೆಂಟ್ ಮಾಡಿ ಹೇಳಿ. ಸೊ ನೋಡ್ತಾ ಇರ್ಬೋದು, ಇವಾಗ ಇಡ್ಲಿ ರೆಡಿ ಆಯಿತು. ನಿಮ್ಗೆ ಏನಾದರೂ ಈ ಬ್ಯಾಟರ್ ಅಂದರೆ ಈ ಇಡ್ಲಿ ಸಂಪ್ಳ ಹೆಂಗೆ ಮಾಡೋದು, ಇದಕ್ಕೆಲ್ಲ ಏನೇನೆಲ್ಲ ಪದಾರ್ಥ ಹಾಕಿದ್ರು ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟು ಮಾಡಿದಾಗ ರೆಸಿಪಿನ ಪೂರ್ತಿಯಾಗಿ ಇಲ್ಲಿಂದ ಮಾಡಿ ಹಾಕ್ತೀನಿ. ಸೊ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇರ್ಬೋದು.
ಎಷ್ಟು ಚೆನ್ನಾಗೈತೈತೆ. ಇದಿಡ್ಕೋ ಕೈಲಿ. ಸೊ ಇದಕ್ಕೆ ಕ್ಯಾರೆಟ್ ಹಾಕಿದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಅಂದರೆ ಏನೋ ಒಂಥರ ಸ್ವೀಟಾಗಿ ಇದಕ್ಕೆ ಎಕ್ಸ್ಟ್ರಾ ಚಟ್ನಿ ಸಾಂಬಾರು ಏನು ಬೇಡ, ಹಾಗೇನೆ ತಿನ್ಕೋಬೋದಾಗಿತ್ತು. ಆ ಥರ ಚೆನ್ನಾಗಿತ್ತು. ತಿಂತಾ ಇರು, ಬರ್ತೀನಿ. ಆರ್ಯನು ತಿಂಡಿ ತಿಂದ್ಕೊಂಡು ಅಂಗನವಾಡಿಗೆ ಹೋದ. ಅಷ್ಟರಲ್ಲಿ ಇವನಿಗೂ ಅಮ್ಮ ಎಲ್ಲ ಸ್ನಾನ ಮಾಡಿಸಿ ಕೊಟ್ಟರು. ನಾನು ಇವನಿಗೆ ರೆಡಿ ಮಾಡಿಬಿಟ್ಟು ಗುಡ್ಡು ಇವಾಗ ರೆಡಿ ಆಗಿಬಿಟ್ಟು ಹಂಗೆ ರೆಡಿ ಮಾಡ್ತಾನೆ ಮಲ್ಕೊಬಿಡ್ತಾನೆ. ಸೊ ಇವಾಗ ನೆಕ್ಸ್ಟು ಎಲ್ಲ ಕೆಲಸ ಮುಗೀತು. ನಾವು ಹೋಗಿ ತಿಂಡಿ ತಿನ್ನೋಕ್ಕೆ ಹೋಗಬೇಕು. ಸೊ ಆಗಿಬಿಡುತ್ತೆ ಒಂದು 10 ಗಂಟೆ 11 ಗಂಟೆ ಆದ್ರೂ ಏನು ಇದಿಲ್ಲ, ಅಷ್ಟೊತ್ತು ಆಗಿಬಿಡುತ್ತೆ. ಸೊ ಇವತ್ತು ಕ್ಯಾರೆಟ್ ಹಾಕ್ಬಿಟ್ಟು ಇಡ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ಇಡ್ಲಿ ಅಂದರೆ ತುಂಬ ಇಷ್ಟ. ಇಡ್ಲಿ ಚಟ್ನಿ ಸಾಂಬಾರು ಜೊತೆ ಅಷ್ಟು ಇಷ್ಟ ಆಗಲ್ಲ. ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ಸೂಪರ್ ಇರುತ್ತೆ. ಅದು ಕಾಣಿಸ್ತಿದೆಯಲ್ಲ, ಇದು ನನ್ನ ಮಗ ಮಾಡಿರೋ ಪೇಂಟು. ಮನೆ ಫುಲ್ ಹೊಡೆದ್ಬಿಟ್ಟಿದ್ದ, ಎಲ್ಲ ಉಜ್ಜಿ ತೊಳೆದು ಆಮೇಲೆ ಇದೆಲ್ಲ ಹಂಗೆ ಉಳ್ಕೊಬಿಟ್ಟು ಹೋಗಲೇ ಇಲ್ಲ. ಆಯಿಲ್ ಪೇಂಟರು, ಇದರ ಸರಳು ಹೊಡಿತಾರಲ್ಲ ಆ ಥರ ಪೇಂಟು. ಯಾವುದೋ ಕೋಪದಲ್ಲಿ ಮನೆ ಫುಲ್ ಪೇಂಟ್ ಹೊಡೆದ್ಬಿಟ್ಟಿದ್ದೆ, ಅದನ್ನು ತಗೊಂಡು. ಇವಾಗ ಪಾಪುನು ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಎದ್ದಿದ್ದಾನೆ. ಅವನಿಗೆ ಸಿರ್ಲಾಕ್ ಮಾಡಿದ್ದೆ. ಸೊ ಇವಾಗ ಸ್ವಲ್ಪ ತುಪ್ಪನೂ ಅವನಿಗೆ ಕೊಡೋಕ್ಕೆ ಶುರು ಮಾಡಿದ್ದೀನಿ. ಅವ್ನಿಗೆ ಅಡ್ಜಸ್ಟ್ ಆಗಿದೆ. ಸೊ ಏನಿಲ್ಲ, ಇಷ್ಟಪಟ್ಟು ತಿಂತಾ ಇದ್ದಾನೆ. ಸೊ ಅವನಿಗೆ ಇದನ್ನು ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ಅತ್ತೆ ಬಂದಿದ್ದರು, ಅಂದರೆ ಅಮ್ಮ ಆಗಬೇಕು. ಸೊ ಅಮ್ಮನೂ ತುಂಬ ದಿನ ಆಗಿತ್ತು ಮಾತಾಡ್ಸೋಕ್ಕೆ ಬಂದು. ಸೊ ಪಾಪನೂ ನೋಡ್ದಂಗೆ ಆಗುತ್ತೆ, ಅಮ್ಮನೂ ಮಾತಾಡ್ಸ್ಕೊಂಡು ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಅಕ್ಕ ಮತ್ತು ಅಮ್ಮ ಇಬ್ಬರು ಬಂದಿದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡು ಯಾವಾಗಲೂ ಮಲ್ಕೊಬಿಟ್ಟಿರ್ತಿದ್ದ ಇವ್ರು ಬಂದಾಗೆಲ್ಲ. ಈ ಸಲ ಎದ್ದು ಆಟ ಆಡ್ಕೊಂಡಿದ್ದ. ಸೊ ಚೆನ್ನಾಗಿ ಮಾತಾಡಿಸ್ಕೊಂಡು ಅವರು ಊಟ ಮಾಡಿಕೊಂಡು ಹೋದರು. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಒಂದು ದಿನಚರಿಯಾಗಿತ್ತು. ನಾನು ಆದಷ್ಟು ಏನು ಶೇರ್ ಮಾಡ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ ಅಂಥೇಳಿ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.